ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಆಗಿದೆ, ತಡ ಮಲಗಿಬಿಡ್ತೀನಿ. 1-2 ಅಷ್ಟರಲ್ಲಿ ಮಲ್ಕೊಂಡ್ರೆ ಎದ್ದೇಳೋದೇ 5 4:30 to 5 ಆಗೋಗುತ್ತೆ. ಸೊ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಅಂದರೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದಂಥ ಕ್ವೆಶನ್ಗೆ ಆನ್ಸರ್ ಕೂಡ ಮಾಡಿದ್ದೀನಿ. ನನ್ನ ಈವ್ನಿಂಗ್ ರೂಟೀನ್ ಹೆಂಗಿರುತ್ತೆ ಅಂತಂದರೆ ಆಫ್ಟರ್ ಪ್ರೆಗ್ನೆನ್ಸಿ ಚೇಂಜ್ ಆಗೇ ಇದೆ ಅಂತ ಹೇಳ್ಬೋದು. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಾನು ಇವಾಗ ಎದ್ದು ಫ್ರೆಶ್ ಅಪ್ ಆಗ್ತೀನಿ. ಫಸ್ಟು ಬೇರೆ ಕೆಲಸ ಮಾಡೋಕ್ಕೆ ಮುಂಚೆ ಫ್ರೆಶ್ ಅಪ್ ಆದೆ ಅಂತಂದರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ನನಗೆ. ಇಲ್ಲ ಅಂತಂದರೆ ಅದೇ ಮೂಡಲ್ಲೇ ಇರ್ತೀನಿ, ನಿದ್ದೆ ಮೂಡಲ್ಲೇ ಇರ್ತೀನಿ. ಸೊ ಇವಾಗ ಎದ್ದಿದ ತಕ್ಷಣ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ 1 ಲೋಟ ಟೀ ಕುಡಿಲೇಬೇಕು. ಯಾಕಂತಂದರೆ 5:15 ಟೀ ಬೇಕು ಅಂತ ಅನ್ನಿಸುತ್ತೆ. ಅಂದರೆ ನಾನು ಯಾವಾಗ ಈ ಪ್ರೋಟೀನ್ ಪೌಡರ್ ಎಲ್ಲ ಕುಡಿಯೋಕ್ಕೆ ಶುರು ಮಾಡಿದೆ ಆವಾಗಿಂದ ಟೀ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ಬಟ್ ನನಗೆ ಒಂಥರ ಇನ್ನೂ ಮೈಂಡ್ ಫ್ರೆಶ್ ಆಗಿಲ್ಲ ಅನ್ನೋ ಫೀಲ್ ಆದಾಗ ಏನಾಗುತ್ತೆ, ಟೀ ಕುಡಿಬೇಕು. ಟೀ ಕುಡಿದ್ರೆ ಸ್ವಲ್ಪ ಚೆಂದ ಅಂತ ಅನಿಸುತ್ತೆ. ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರೋ ಥರ ಫೀಲ್ ಆಗುತ್ತೆ. ಇನ್ನು ನಾನು ಕಿಚನಿಗೆ ಬಂದೆ ಅಂತ ಅಂದ್ಬಿಟ್ಟು ಬುಜ್ಜಿ ಕೂಡ ಬಂದುಬಿಟ್ಟು ಅಲ್ಲಿ ಅವ್ನು ತರಲೆ ಕೆಲಸಗಳನ್ನ ಶುರು ಮಾಡ್ಕೋತಾನೆ. ಅವನಿಗೆ ಸ್ನಾನ ಮಾಡಿಸ್ಬೇಕು. ಯಾಕಂತಂದರೆ ಅವ್ನು ಸ್ಕೂಲಿಂದ ಬರೋದೇ ಆಫ್ಟರ್ನೂನ್ ಆಗುತ್ತೆ. ಊಟ ಎಲ್ಲ ಮಾಡಿ ಮಲಗಿಸಿ ಅವನು ಎದ್ಮೇಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ತಲೆಗೆ ಆಯಿಲೆಲ್ಲ ಹಾಕಿದ್ದೀನಿ. ಸೊ ಇವಾಗ ಟೀ ಇಟ್ಬಿಟ್ಟು ಟೀ ಕುಡಿದು ಸ್ವಲ್ಪ ಟೈಮ್ ಹಾಗೇ ವಾಕ್ ಮಾಡ್ತೀನಿ. ಇಲ್ಲಿ ಇನ್ನು ಫ್ರೂಟ್ಸ್ ಎಲ್ಲ ತಿನ್ನೋದು ಬಾಕಿ ಇದೆ. ಇವತ್ತು ಏನು ತಿನ್ನಬೇಕು ಅಂತಲೂ ಅನ್ನಿಸ್ತಿಲ್ಲ ನನಗೆ. ಬಿಕಾಸ್ ಹೊಟ್ಟೆ ಫುಲ್ಲಾಗೇ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ಫಸ್ಟು ಟೀ ಕುಡಿಯೋಣ, ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ತಿನ್ನೋಣ. ಫ್ರೂಟ್ಸ್ ಎಲ್ಲ ಮಮ್ಮಿ ಬೈತಾ ಇರ್ತಾರೆ, ಏನೂ ತಿನ್ನಲ್ಲ ನೀನು ಅಂದ್ಕೊಂಡು ಬೈತಿರ್ತಾರೆ. ಬಟ್ ತಿನ್ನಬೇಕು ಅಂತಲೇ ಅನಿಸಲ್ಲ ನನಗೆ ಇತ್ತೀಚೆಗೆ. ನಮ್ಮ ಮನೇಲಿ ಬೆಲ್ಲದ ಟೀನೇ ಮಾಡೋದು ಯಾವಾಗ. ನಿಮ್ಮೆಲ್ರಿಗೂ ಗೊತ್ತು, ಸುಮಾರು ವರ್ಷಗಳೇ ಆಯಿತು ನಾವು ಬೆಲ್ಲದ ಟೀ ಶುರು ಮಾಡಿ. ಅಂದರೆ ಮೊದಲೆಲ್ಲ ಸಕ್ಕರೆ ಟೀ, ನಾವು ಚಿಕ್ಕವರಿದ್ದಾಗಲ್ಲ ಸಕ್ಕರೆ ಟೀಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ವಿ. ಸಕ್ಕರೆ ಇಲ್ಲ ಅಂತಂದರೆ ನಮಗೆ ಇಲ್ಲಪ್ಪ ಟೀನೇ ಚೆನ್ನಾಗಾಗಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾವಾಗ ಬೆಲ್ಲದ ಟೀ ಕುಡಿಯೋದಕ್ಕೆ ಶುರುವಾಯಿತು ಆವಾಗಿಂದ ಬೆಲ್ಲದ ಟೇಸ್ಟು ಹಾಗೆ ಹಿಡ್ಕೊಬಿಟ್ಟಿದೆ. ಶುಗರೆಲ್ಲ ಹಾಕಿದ್ವಿ ಅಂತಂದರೆ ಅಷ್ಟು ಚೆನ್ನಾಗೂ ಅನಿಸಲ್ಲ, ಏನೋ ಒಂಥರ. ಇವಾಗ ನಾವು ಯಾವುದಕ್ಕೆ ಅಡಿಕ್ಟ್ ಆಗ್ತೀವಲ್ವ ಅದೇ ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ನಾವು ಏನು ಕ್ಯಾಂಟೀನಿಂದ ತರೋದು ಈ ಟೀ ಪೌಡರ್ ಎಲ್ಲನೂ ಫುಲ್ ಮಸಾಲ ಮಿಕ್ಸ್ ಇರುತ್ತಲ್ಲ, ಅದೇ ಟೀ ಪೌಡರ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಇವಾಗ ಬೇರೆ ಟೀ ಕುಡಿಯೋದಕ್ಕೂ ಒಂಥರ ಮನಸ್ಸಾಗೋದಿಲ್ಲ. ಇವಾಗ ಟೀ ಆಯಿತು, ಸರ್ವ್ ಮಾಡ್ಕೊಂಡೋಗಿ ನಾನು ಮಮ್ಮಿ ಮತ್ತು ಬುಜ್ಜಿಗೆ ಹಾಲು, ಅವನಿಗೆ ಗ್ಲಾಸಲ್ಲಿ ಹಾಲು ರೆಡಿಯಾಗಿಟ್ಟಿರ್ತೀನಿ. ಅವನಿಗೆ ಏನು ಹಾಕೋದಿಲ್ಲ. ಅವನಿಗೆ ಮೊದಲೆಲ್ಲ ಬೇರೆ ಪೌಡರ್ಸ್ ಎಲ್ಲ ಹಾಕ್ಕೊಡ್ತಾಯಿದ್ದೆ, ಇವಾಗ ಸದ್ಯಕ್ಕೆ ಏನೂ ಆಗ್ತಿಲ್ಲ. ಜಸ್ಟ್ ಹಾಲು ಕೊಡ್ತೀನಿ. ಹಾಲು ಕರೆಕ್ಟಾಗಿ ಕುಡಿಯಲ್ಲ. ಯಾವಾಗಲಾದರೂ ಒನ್ ಟೈಮ್ ಅವ್ನು ಕೇಳ್ತಾನಲ್ಲ ಆವಾಗ ಮಾತ್ರ ಕೇಳಿದಾಗ ಹಾಲನ್ನ ಕೊಡ್ತೀನಿ. ಸಮ್ಟೈಮ್ಸ್ ಇಲ್ಲ ಅಂತಂದರೆ ಹಾಲು ಬೇಡ ಅಂತಾನೆ. ಮತ್ತು ತುಂಬ ದಿನ ಅವನಿಗೆ ಕೆಮ್ಮು ಕಫ ಎಲ್ಲ ಆಗಿದ್ದ ರೀಸನ್ನಿಂದ ಹಾಲನ್ನು ಕೊಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲೇಬೇಕು ಅಂತಂದರೆ, ಅದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೈಂಡ್ ಫ್ರೆಶ್ ಆಗಬೇಕು ಅಂತಂದರೆ ಇದನ್ನೆಲ್ಲ ಕುಡಿಲೇಬೇಕು. ಇಲ್ಲ ಅಂತಂದರೆ ಅದೇ ಮೂಡಿ ಥರನೇ ಇದ್ಬಿಡ್ತೀನಿ. ಸೊ ಬನ್ನಿ ಇವಾಗ ಅವ್ರಿಗೂ ಕೊಟ್ಬಿಟ್ಟು ನಾನು ಕುಡಿದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಖತ್ ಸೆನ್ಸಿಟಿವ್ ಅಂತ ಅನ್ನಿಸ್ತಾ ಇದೆ. ಮೈಂಡ್ ಆಗಿರ್ಬೋದು, ನನ್ನ ಫೇಸ್ ಆಗಿರ್ಬೋದು, ಏನೋ ಒಂಥರ ಗೊತ್ತಿಲ್ಲ. ಈ ಪ್ರೆಗ್ನೆನ್ಸಿ ಟೈಮಲ್ಲೇ ಹಾಗೆ ಮೂಡ್ ಸ್ವಿಂಗ್ಸ್ ಬೇರೆ. ಯಾವಾಗ ಹೆಂಗೆ ಅನಿಸುತ್ತೆ, ಏನು ಮಾಡಬೇಕಂತ ಅನಿಸುತ್ತೆ, ಕೋಪ ಯಾವಾಗ ಬರುತ್ತೆ, ನಗು ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇರೋದ್ರಿಂದ ಮಲಗಿದ್ದೆದ್ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಲಗಿದ್ದು ಹೇಳೋದು ಕರೆಕ್ಟಾಗಿ ಶಾರ್ಪ್ 5 ಆಗೇ ಬಿಡುತ್ತೆ. ನಾನು ಮಲಗೋದು 2-2:30 ಆದ್ರೂ ಎದ್ದೇಳೋದು 5. ಇದು ನನ್ನ ರೆಗ್ಯುಲರ್. ಮನೇಲಿದ್ದೆ ಅಂತಂದರೆ ಯಾವಾಗಲೂ ಹಾಗೆ. ಸೊ ನನ್ನ ಮುಖ ಇತ್ತೀಚೆಗೆ ಸ್ವಲ್ಪ ಸೆನ್ಸಿಟಿವ್ ಆಗ್ತಾ ಇದೆ. ನನ್ನ ಮುಖದಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತಂದರೆ ಫಸ್ಟು ನನ್ನ ಮುಖ ಹೈಲೈಟ್ ಮಾಡೋದೇ ನನ್ನ ಮೂಗು. ಸೊ ಇಲ್ಲೆಲ್ಲ ಸ್ವಲ್ಪ ಊದ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಮೂಗು ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಅದರಿಂದ ಜನ ಐಡೆಂಟಿಫೈ ಮಾಡ್ತಾರೆ ಎಲ್ಲರೂ. ತುಂಬ ಜನ ಕೇಳ್ತಾ ಇದ್ರಿ ಇವಾಗ ಮೂಮೆಂಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಆ್ಯಂಡ್ ಯಾವ ಸೈಡ್ ಆಗ್ತಾ ಇದೆ ಅಂತ. ಹೌದು, ಮೂಮೆಂಟ್ ಆಗೋದು ಚೆನ್ನಾಗೇ ಗೊತ್ತಾಗ್ತಾ ಇದೆ ನನಗೆ. 2 ಡಿಫ್ರೆನ್ಸಸ್ ಗೊತ್ತಾಯಿತು. ಬುಜ್ಜಿದ್ರಲ್ಲಿ ಹೆಂಗೆ ಅಂತ ಅಂದರೆ ಜಾಸ್ತಿ ರೈಟ್ ಸೈಡ್ ನನಗೆ, ಅಂದರೆ ರೈಟ್ ಸೈಡು ಮಲ್ಕೊಳ್ಳೋಕ್ಕೇ ಆಗ್ತಿರ್ಲಿಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು. ಇವಾಗೇನು ಅಂತಂದರೆ ಇವಾಗ ಪ್ರೆಸೆಂಟ್ ನಾನು ಲೆಫ್ಟ್ ಸೈಡ್ಗೆ ಜಾಸ್ತಿ ಮಲ್ಕೊಳ್ಳೋದೆಲ್ಲ, ರೈಟ್ ಸೈಡ್ಗೆ ಮಲ್ಕೋಬೇಕು ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ, ಲೆಫ್ಟ್ ಸೈಡ್ಗೆ ಮಲ್ಕೊಂಡೆ ಅಂತಂದರೆ ನನ್ನ ಕೈಲಿ ಆಗ್ತಾನೆ ಇಲ್ಲಪ್ಪ. ಫಸ್ಟು ಟರ್ನ್ ಮಾಡಬೇಕು ಬೆಡ್ ಮೇಲೆ.
ನಾನು ಮಲಗಿರ್ತೀನಿ, ನನ್ನ ಲೆಫ್ಟ್ಗೆ ಬುಜ್ಜಿ ಮಲ್ಕೋತಾನೆ ಯಾವಾಗ್ಲೂ. ನಾನು ಅವ್ನು ಹಿಂಗೆ ಹಾಕೊಂಡು ಮಲ್ಕೊಳ್ಳೋಕ್ಕೇ ಆಗಲ್ಲ. ನಾನೇ ರೈಟ್ ಸೈಡಿಗೆ ತಿರುಗಿರ್ತೀನಿ, ಅವನೇ ನನ್ನ ಮೇಲೆ ಕಾಲು ಕೈ ಎಲ್ಲ ಹಾಕೊಂಡು ಮಲಗಿರ್ತಾನೆ ಬುಜ್ಜಿ. ಸೊ ಹಾಗಾಗಿ ನನಗೆ ಜಾಸ್ತಿ ಲೆಫ್ಟ್ ಸೈಡ್ಗೆ ಮಲ್ಗೋಕ್ಕೇ ಆಗ್ತಿಲ್ಲ. ಆ್ಯಂಡ್ ಜಾಸ್ತಿ ನನಗೆ ಲೆಫ್ಟ್ ಸೈಡಲ್ಲೇ ಮೂಮೆಂಟ್ ಜಾಸ್ತಿ ಆಗ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ನನ್ನ ಮಮ್ಮಿಗೂ ಹೇಳಿದೆ ಅದಕ್ಕೆ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಅವಾಗ ನಿನ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ಬುಜ್ಜಿದ್ರಲ್ಲಂತೂ ರೈಟ್ ಸೈಡಿಗೆ ಮಲ್ಕೋತಾನೆ ಇರಲಿಲ್ಲ, ಹಿಂಗೆ ಮಲ್ಕೊಬಿಡ್ತಿದ್ದೆ. ಇಲ್ಲ ಅಂದರೆ ಉದ್ದುದ ಮಲ್ಕೋತಿದ್ದೆ, ಇಲ್ಲ ಸೈಡ್ಗೆ ಟರ್ನ್ ಆಗಿ ರೈಟ್ ಸೈಡಿಗೆ ಅಂದರೆ ಲೆಫ್ಟಿಗೆ ತಿರ್ಕೊಂಡು ಮಲ್ಕೋತಾ ಇದೆ. ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಏನೋ ಸ್ವಲ್ಪ ಚೇಂಜಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇನ್ 2 days ನಾನು ಡಾಕ್ಟರ್ ಕನ್ಸಲ್ಟೇಷನ್ ಇದೆ, ಸ್ಕ್ಯಾನ್ ಇದೆ, 18 weeks ಸ್ಕ್ಯಾನಿಗೆ ಬರೋಕ್ಕೆ ಹೇಳಿದ್ದಾರೆ ಅಲ್ವಾ. ಆವಾಗ ಸ್ವಲ್ಪ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡೋದಿದೆ ಒಂದಷ್ಟು ವಿಷಯಗಳು. ಮತ್ತು ನನ್ನ ಟ್ಯಾಬ್ಲೆಟು ಕರೆಕ್ಟಾಗಿ 18 weeksಗೆ ಖಾಲಿ ಆಗಂಗೆ ಕೊಟ್ಟಿದ್ರು. ಅಮ್ಮ ಹೋಯ್ತು, ನಡಿ ಸ್ನಾನ ಮಾಡಿಸ್ತೀನಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಕಾಡ್ಗಿಚ್ಚಾಗಿದೆ. ಸೊ ಫುಲ್ ನ್ಯೂಸಲ್ಲೆಲ್ಲ ಅದೇ ಸುದ್ದಿ. ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ ದೂರಕ್ಕೆ, ಬಟ್ ಫುಲ್ ಎಲ್ಲ ಬ್ಲರ್, ಹೊಗೆ ಎಲ್ಲ ತುಂಬ್ಕೊಂಡಿರುತ್ತಲ್ಲ, ಆ ಥರ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಕಾಡ್ಗಿಚ್ಚು ಹೆಂಗೆ ಹತ್ಕೋತು ಅಂತ ಗೊತ್ತಿಲ್ಲ. ಅದು ಈ ಬೇಸಿಗೆಯಲ್ಲಿ ಒಂದೇ ಒಂದು ಕಡ್ಡಿ ಮಿಸ್ ಆಗಿಬಿಡ್ತು ಅಂತ ಅಂದ್ರೂ ಅದು ಹತ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಗೊತ್ತಿಲ್ಲಪ್ಪ. ನಾನು ಮಲಗಿದ್ದಾಗ ಏನೂ ಇರಲಿಲ್ಲ, ಎದ್ದಾದಮೇಲೆ ಇನ್ಸ್ಟಾಗ್ರಾಮೆಲ್ಲ ಸ್ಕ್ರೋಲ್ ಮಾಡಿದಾಗ ನಮ್ಮ ಮೈಸೂರು ಪೇಜಸ್ಸಲ್ಲೆಲ್ಲ ತೋರಿಸ್ತಾಯಿದ್ರು. ಸೊ ನೋಡೋಣ. ಆ್ಯಂಡ್ ಅದೇ ಕನ್ಸಲ್ಟೇಷನ್ ಇದೆ, ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಇನ್ನೊಂದು 2 days ಬಿಟ್ಟು. ಮತ್ತು ಟ್ಯಾಬ್ಲೆಟ್ಸು, ಪ್ರೋಟೀನ್ ಪೌಡರ್ ಎಲ್ಲ ಖಾಲಿ. ಇನ್ನೇನು 2 days ಕರೆಕ್ಟಾಗಿ ಎಲ್ಲ ಖಾಲಿ ಆಗುತ್ತೆ. ಆವಾಗ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಡಾಕ್ಟರ್ ಜೊತೆ, ಯಾವ ಸ್ಕ್ಯಾನು ಏನು ಎತ್ತ ಅಂತೆಲ್ಲ ನಾನು ಹೇಳ್ತೀನಿ. ನೋಡೋಣ ಡಾಕ್ಟರು ಏನು ಹೇಳ್ತಾರೆ. ಸುನೀಲಿದ್ದಾಗ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಇವಾಗ ಮಾಡಿಸ್ಬೇಕು. ಸುನೀಲ್ ಹೋಗಿ ಮಾಡಿಸು ಅಂತಿದ್ದಾರೆ. 18 weeks ಕರೆಕ್ಟಾಗಿ ಆವಾಗಲೇ ಆಗೋದು, ಆವಾಗಲೇ ಹೋಗ್ತೀನಿ ಅಂತ ಹೇಳ್ತೀನಿ. ಇನ್ನು 2 days ಅಲ್ವಾ. ಆ್ಯಂಡ್ ಶೇರ್ ಮಾಡ್ಕೋಬೇಕಂತ ಅನ್ನಿಸಿದ್ದು. ಇನ್ನೇನು 4 months ಕಂಪ್ಲೀಟ್ ಆಯಿತು ಅಂತ ಹೇಳಿದೆ ನಾನು. ಇನ್ನು ನೆಕ್ಸ್ಟ್ 10 ಬಂದರೆ 5 months ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಗ ದಿನ ಹೋಗ್ತಾ ಇದೆ ಅನ್ನೋದೇ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಏನೋ ಹ್ಯಾಪಿ. ಬಟ್ ಒಂದು ಕಡೆ ಸುನೀಲ್ ನನ್ನ ಜೊತೆ ಇಲ್ಲ, ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಒಂದು ನನಗೆ ಅದು ಫೀಲ್ ಆಗ್ತಾನೆ ಇರುತ್ತೆ ಯಾವಾಗ್ಲೂ. ಬಟ್ ಓಕೆ ಜಾಸ್ತಿ ಎಮೋಷ್ನಲ್ ಆಗೋ ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಬಟ್ ಈ ಟೈಮಲ್ಲಿ ಹಾಗೆ ಅನಿಸುತ್ತೆ, ಕೋಪ ನನಗೆ ಒಂಥರ ನನ್ನ ಮೈಂಡ್ ಸೆನ್ಸಿಟಿವ್ ಆಗೋದು, ಈ ಥರ ಎಲ್ಲ ಫೀಲ್ ಆಗ್ತಿರುತ್ತೆ. ಬಟ್ ನಾನು ಅರ್ಥ ಮಾಡ್ಕೋಬೇಕೆಲ್ಲ ನಾನು. ಸೊ ಇವಾಗ ಬುಜ್ಜಿಗೆ ಸ್ನಾನ ಮಾಡಿಸ್ಬೇಕು, ಯಾಕಂದರೆ ಅವ್ನು ಸ್ಕೂಲ್ಗೆ ಹೋಗಿ ಬರೋದು 1 o'clock ಆಗೋಗುತ್ತೆ. ಆಮೇಲೆ ಅವ್ನು ಊಟ ಮಾಡಿ ಮಲಗಿಸ್ಬಿಟ್ರೆ ಅವ್ನು ಎದ್ದೇಳೋದೇ ಟೈಮ್ ಆಗುತ್ತಲ್ವ. ಸ್ವಲ್ಪ ಚೆನ್ನಾಗಿ ಅವನಿಗೆ ಇವತ್ತು ಸ್ನಾನ ಮಾಡಿಸ್ಬೇಕು, ಬಿಸಿ ನೀರಿನ ಸ್ನಾನ. ಇನ್ನು ಬೆಳಗ್ಗೆ ಅವನು ಎದ್ದು 8 ಗಂಟೆಗೆ ಎದ್ದು 9 ಗಂಟೆ ಸ್ಕೂಲ್ಗೆ ಬರಿಯಲ್ಲಿ ರೆಡಿಯಾಗಿ ಹೋಗ್ತಾನೆ. ಅವನು ತಿಂಡಿ ತಿನ್ನಿಸಿ ಬ್ರಷ್ ಮಾಡಿಸಿ ಅವ್ನಿಗೆ ಮೈ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದು ಇಷ್ಟೇ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀಟಾಗಿ ನಮ್ಮ ಕಡೆ ಎಲ್ಲ ಗೊತ್ತು ನಿಮಗೆ, ಸ್ನಾನ ಎಲ್ಲ ಹೆಂಗೆ ಮಾಡಿಸ್ತೀವಿ ಅಂತ ಮಕ್ಕಳಿಗೆ. ಸೊ ಅವ್ನಿಗೆ ಬಿಸಿ ಸ್ನಾನ ಮಾಡಿಸ್ಬೇಕು. ಆಯಿಲೆಲ್ಲ ಹಾಕ್ಬಿಟ್ಟಿದ್ದೆ ತಲೆಗೆ. ಈಗ ಬರಲಿ, ಅವ್ನಿಗೆ ಸ್ನಾನ ಮಾಡಿಸ್ತೀನಿ. ಬುಜ್ಜಿ ಇಷ್ಟು ದಿನ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಅಂದರೆ ಅವನ್ನ ರೆಡಿ ಮಾಡಿಸ್ತಾಯಿದ್ರು ಮಮ್ಮಿ. ಅವ್ನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಸಿ ಕಳಿಸ್ತಾಯಿದ್ರು. ಬಟ್ ಇವತ್ತು ಫ್ರೀಯಾಗಿ ಸಿಕ್ಕಿದ್ದಾನೆ ಅಂತ ಅಂದ್ಬಿಟ್ಟು ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ ಅವನಿಗೆ ಸ್ನಾನ ಮಾಡಿಸೋದಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ಒಂಥರ ಏನೋ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅಲ್ವಾ. ಇವನಿಗೆ ಶೀತ ಎಲ್ಲ ಆಯಿತು ಅಂತಂದರೆ ಬಿಸಿ ನೀರಿನ ಸ್ನಾನ ಒಂದು 2ರಿಂದ 3 ಟೈಮ್ ಆಯಿತು ಅಂತ ಅಂದರೆ ಶೀತ ಹೋಗುತ್ತೆ ಅವನಿಗೆ ಮೆಡಿಸಿನ್ಸ್ ಜೊತೆಗೆ. ಸೊ ಹಾಗಾಗಿ ಅವನಿಗೆ ನೀಟಾಗಿ ಶಾಂಪು ಹಚ್ಚಿ ಸೋಪ್ ಹಾಕಿ ಕೊಳೆ ಎಲ್ಲ ನೀಟಾಗಿ ತೆಗೆದು ಆಮೇಲೆ ಅವನಿಗೆ ಬಿಸಿ ನೀರಿನ ಸ್ನಾನ ಲಾಸ್ಟಲ್ಲಿ ಮಾಡಿಸೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವನು ಎದ್ದೆದ್ದು ಕುಣಿತಾ ಇರ್ತಾನೆ, ಬೇಡಮ್ಮ ಅಂತ. ಅಂದರೆ ತುಂಬ ಜಾಸ್ತಿ ಮಕ್ಳಿಗೆ ಆಗೋದೇ ಇಲ್ಲ ಅನ್ನಂಗಲ್ಲ, ಒಂದು ರೇಂಜಿಗೆ ಮಕ್ಕಳಿಗೆ ಬಿಸಿ ತಡೀತಾರೆ ಅನ್ನೋ ಮಟ್ಟಿಗೆ ಬಿಸಿ ನೀರಿನ ಸ್ನಾನ ಮಾಡಿಸೋದ್ರಿಂದ. ನಮ್ಮ ಹಳ್ಳಿಯಲ್ಲಿ ನಡ್ಕೊಂಡು ಬಂದಿದೆ ಮಕ್ಕಳಿಗೆ ಬಿಸಿ ನೀರಿನ ಸ್ನಾನ, ಮೈಗೆಲ್ಲ ಎಣ್ಣೆ ಹಚ್ಚಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅವನಿಗೆ ವಾರಕ್ಕೆ 1 ಸಲನಾದ್ರೂ ಆಯಿಲೆಲ್ಲ ಹಾಕಿರ್ತೀವಿ, ಬಾಡಿಗಾಗಿರ್ಬೋದು ತಲೆಗಾಗಿರ್ಬೋದು ಹಚ್ಚಿ ಅವನಿಗೆ ಸ್ನಾನ ಮಾಡಿಸಿ. ಸ್ಕೂಲ್ಗೆ ಹೋಗ್ತಾನೆ ಅಂತಂದರೆ ಆಯಿಲೆಲ್ಲ ಹಾಕೋಕ್ಕಾಗಲ್ಲ. ಅದು ಬೆಳಗ್ಗೆ ಸ್ನಾನ ಮಾಡಿಸಂತೂ ಕಳ್ಸೋಕ್ಕಾಗಲ್ಲ. ಮಕ್ಕಳು ನಿದ್ದೆ ಮೂಡಲ್ಲಿ ಇರ್ತಾರೆ, ಇಲ್ಲ ಅಂತಂದ್ರೆ ಶೀತ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ನು ಸ್ಕೂಲಿಂದ ಬಂದಮೇಲೆ ಆಯಿಲ್ ಹಚ್ಚಿ, ಇಲ್ಲ ಅಂತಂದರೆ ಯಾವಾಗ ರಜೆ ಇರುತ್ತೆ ಅವಾಗೆಲ್ಲ ಅಪ್ಲೈ ಮಾಡಿಬಿಟ್ಟು ಅವನಿಗೆ ಸ್ನಾನನ ಮಾಡಿಸ್ತೀವಿ.
ಅವನಿಗೆ ಸ್ನಾನ ಮಾಡೋ ಅಷ್ಟರಲ್ಲಿ ನಾನು ಫುಲ್ ಸ್ವೆಟ್ಟಿಂಗಾಗಿ ಹೋಗ್ತೀನಿ. ಯಾಕಂತಂದರೆ ಬಿಸಿ ಅಷ್ಟಿದೆ, ಬೇಸಿಗೆ ಶುರುವಾಗ್ತಿದೆ, ನೀರು ಹಂಗೆ ಸೋಲಾರಿಂದ ಅಷ್ಟು ಬಿಸಿ ಬರ್ತಾ ಇರುತ್ತೆ, ಕುದೀತಾ ಇರುತ್ತೆ ನೀರು. ಸೊ ಇವಾಗ ಅವನನ್ನು ರೆಡಿ ಮಾಡಿಬಿಟ್ಟು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಟೈಮ್ ವಾಕ್ ಮಾಡ್ತೀವಿ. ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ ಬರೆಸ್ತೀನಿ. ನಾಳೆ ವೀಕೆಂಡ್ ಇರೋದ್ರಿಂದ ಇವತ್ತು ಅವ್ನು ಫ್ರೀನೇ, ಅಷ್ಟೇನು ಟಾರ್ಚರ್ ಕೊಡಲ್ಲ ಅವನಿಗೆ ಹೋಮ್ವರ್ಕ್ ಬರಿ ಅಂತ. ಇವತ್ತು ವೀಕೆಂಡ್ಸ್ ಇದ್ದಾಗ ಒನ್ ಡೇ ಫ್ರೀ ಇರ್ತಾನೆ, ಅದ್ರ ನೆಕ್ಸ್ಟ್ ಡೇಯಿಂದ ಹೋಮ್ವರ್ಕ್ ಬರೀತಾನೆ. ತುಂಬ ದಿನ ಆಗಿತ್ತು ನಾನು ಅವನಿಗೆಲ್ಲ ಸ್ನಾನ ಮಾಡಿಸಿ ಅವ್ನು ಮುದ್ದು ಮಾಡ್ತಾ ಇರ್ತಾನೆ ನನ್ನನ್ನು. ನಮ್ಮ ಬುಜ್ಜಿ ಬಿಸಿ ನೀರು ಸ್ನಾನ ಮಾಡಿಸ್ಬಿಟ್ಟೆ, ನೀನು ಸುಡ್ತಾ ಇತ್ತು, ಅಮ್ಮಮ್ಮಂಗೆ ಹೇಳ್ತೀನಿ ಅಂದ್ಕೊಂಡು ಹೇಳ್ತಾ ಇದ್ದ. ಸರಿ ಬಾ ಹೋಗೋಣ ಆಚೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಮನೆ ಬರ್ಡೇ ಪಾರ್ಟಿ ಇತ್ತು, ಒಂದು ಚಿಕ್ಕ ಮಗುದು ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು ಎಲ್ಲರೂ. ಸೊ ನನಗೆ ಸ್ವಲ್ಪ ಮೂಡ್ ಸ್ವಿಂಗ್ ಇರೋದ್ರಿಂದ ಮಿಂಗಲ್ ಆಗೋಕ್ಕಾಗ್ತಾಯಿಲ್ಲ ಎಲ್ಲೂ ಜಾಸ್ತಿ. ಚೆನ್ನಾಗಿದೆ ಅಂತಂದರೆ ಹೋಗ್ತೀನಿ, ನನ್ನ ಮನಸ್ಸು ಸರಿ ಇಲ್ಲ ಅಂತಂದರೆ ಹೋಗೋಕ್ಕೆ ಆಗೋಲ್ಲ. ಸೊ ಬುಜ್ಜಿ ಮತ್ತು ಮಮ್ಮಿ ಎಲ್ಲರೂ ಹೋಗಿದ್ರು, ನಾನು ಮನೆಯಲ್ಲೇ ಇದ್ದೆ. ಸೊ ಮನೇಲಿರೋರಿಗೆ ಎಗ್ ರೈಸ್ ಮಾಡ್ಕೊಬೇಡ ಅಂತ ಅಂದ್ಬಿಟ್ಟು ಲೈಟಾಗೇ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಎಗ್ ರೈಸ್ ಅಂತ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೋಯಾ ಸಾಸ್ ಎಲ್ಲ ಹಾಕಿದ್ದೆ, ಸಖತ್ ಟೇಸ್ಟಿಯಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೂಪರ್ ಟೇಸ್ಟಿ ಆ್ಯಂಡ್ ಸಾಸೆಲ್ಲ ಹಾಕೋಬೋದಿತ್ತು, ನಾನು ಬೇಡ ಅಂತ ಅಂದ್ಬಿಟ್ಟು ಸಾಸೇನು ಹಾಕ್ಕೊಂಡಿಲ್ಲ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್ ಬಾಯ್. ಈ ವ್ಲಾಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಗ್ಬಿಡುತ್ತೆ ನನಗೆ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.